ಹೋಮ್ಲಿ ಫುಡ್ ನಾವಿರೋ ಹೋಟ್ಲೆಲ್ಲ ಅವರೇ ಕಿಚನ್ ಅಲ್ಲಿ ಪ್ರಿಪೇರ್ ಮಾಡ್ಕೊಡ್ತೀನಿ ಅಂದ್ರು. ಕೂತ್ಕೋಬೇಕಂತ ನೀವೆಲ್ಲ ಕೂತಿದ್ದೀರಲ್ಲ, ನಾನು ಕೂತ್ಕೋತೀನಿ ರೀ. ಎದೊಳಿ ಊಟ ಮಾಡೋಣ, ಎದೊಳಿ ಎದೊಳ್ರ. ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ ಪಾಪ. ಎಲ್ಲಿದೆ ಪಾಪ ನಮ್ಮನೆ? ಅಲ್ಲಿದ್ಯಾ? ಚಾಲಮ್ಮ. ಸೊ ನಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಗೊತ್ತಾಗ್ಲಿಲ್ಲ, ಅದಕ್ಕೆ ಮದರ್ನ ಜೊತೆ ಕ್ಲಾರಿಫಿಕೇಶನ್ ತಗೊಂಡೆ. ಟ್ರೆಡಿಷನಲ್ ಔಟ್ಫಿಟ್ ಫಾರ್ ಟುಡೇ ಅಲ್ಲ ಪಾಪ? ಯಾಕೆ ಹೇಳ್ತಾ ಇದ್ದು? ಎಂಟ್ರೆನ್ಸ್ ಅಲ್ಲಿ ಸಿಗೋ ಐಡಲ್ ಇದು. 4 ಸೈಡು ರಾಘವೇಂದ್ರ ಸ್ವಾಮಿನೇ ಕಾಣಿಸ್ತಾರೆ ಇದರಲ್ಲಿ. ಚಂದು, ನೀನು ಫಸ್ಟ್ ಟೈಮ್? ಚಂದು, ನೀನು? ಮಮ್ಮಿ? ನಾನು ಫಸ್ಟ್ ಟೈಮ್. ಅಲ್ಲಿ ನೋಡಿ, ನಿಮ್ದು ಮಂತ್ರಾಲಯ ಎಷ್ಟನೇ ಸತಿ? 3ನೇ ಸರಿ. 3ನೇ ಸತಿ. ಬೇಗ ಬನ್ನಿ, ಬೇಗ ಬನ್ನಿ, ಆಲ್ರೆಡಿ ಹೊಟ್ಟೋಗಿದಾರ. ಆಲ್ರೆಡಿ ಮದನ್ನು ಮತ್ತೆ ನಮ್ಮಪ್ಪ ಮುಂದೆ ಹೊಟ್ಟೋಗಿದಾರ. ಹುಡುಕ್ಬೇಕು ಅವ್ರನ್ನ ಈಗ. ಮುಂದೆ ಮುಂದೆ ಪಾಪ ಮದನ್ ಮುಂದೆ ಹೊಟ್ಟೋಗಿದಾರ ಶ್ರೀಯನ್ನ ಕರ್ಕೊಂಡು. ಎಲ್ಲರೂ ಟ್ರೆಡಿಷನಲ್ ಔಟ್ಫಿಟ್ಟಲ್ಲಿ ಮಿಂಚ್ತಾ ಇದ್ರಲ್ಲ, ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ಕಾರ್ನರಲ್ಲಿ ನಿಂತ್ಕೊಂಡು ಅವ್ರು ಹೋಗೋದ ಶೂಟ್ ಮಾಡ್ತಾ ಇದ್ದೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ದೇವಸ್ಥಾನ ಅಂದರೆ ಸ್ಯಾರಿ ಮತ್ತು ಪಂಚೆ ಅಲ್ವಾ. ಇದು ನಾವು ಸೇವಾ ದರ್ಶನ ತೊಗೊಂಡಿದ್ವಲ್ಲ, ಅಲ್ಲಿ ನಡೀತಾ ಇದ್ದಿದ್ದು ಪೂಜೆ. ಇದು ಒಂದು 10-15 ನಿಮಿಷವರೆಗೂ ನಡೀತು. ಬೆಳಗ್ಗೆ ಜಾವ ಆಗಿದ್ದಕ್ಕೆ ಅನಿಸುತ್ತೆ ರಶ್ಶು ಜಾಸ್ತಿ ಇರಲಿಲ್ಲ, ಕ್ಲೀನಾಗಿ ದರ್ಶನ ಆಯಿತು ನಮಗೆ. ನೀವೇ ನೋಡ್ಬೋದು, ರಶ್ಶು ಅಷ್ಟೇನಿರಲಿಲ್ಲ, ಫುಲ್ಲು ಖಾಲಿ ಖಾಲಿ ಇತ್ತು. ನಾವು ಬರ್ತಾ ರಶ್ ಇರುತ್ತೆ ಅಂದ್ಕೊಂಡಿದ್ವಿ. ಆಮೇಲೆ ಶ್ರೇಯಾನಿಗೆ ಅಲ್ಲಿ ಆಡೋಕ್ಕೆ ಒಂದಷ್ಟು ಜನ ಮಕ್ಕಳು ಸಿಕ್ಕಿದ್ರು. ಅವನ ಪಾಡಿಗೆ ಅವನು ಆಟ ಆಡ್ತಾ ಕೂತಿದ್ದ. ಅವ್ರ ಮಕ್ಕಳು ಆಟ ಆಡೋದು ನೋಡೋದೇ ಚೆಂದ ಅಲ್ವಾ. ಅವನ ಪಾಡಿಗೆ ಅವನಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ಅವ್ರಿಗೊಂದು ದರ್ಶನ ಆಗಿ ಅಲ್ಲಿ ಮ್ಯೂಸಿಯಂ ಅಂತ ಅಂದರು ನನಗೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಇದೆಲ್ಲ ಇಟ್ಟಿದ್ರು ರಾಯರು ಪೀಠ ಥರ, ರಾಯರದು ವಿಗ್ರಹ ಚೆನ್ನಾಗಿತ್ತು ಇದೆಲ್ಲ. ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆಲ್ಲೇ ಸೇಮ್ ರಾಘವೇಂದ್ರ ಸ್ವಾಮಿ ಕೂತಿರೋ ಥರನೇ ಕಾಣಿಸ್ತು ನನಗೆ. ಅಲ್ಲಿ ಗೋಶಾಲ ಇತ್ತು. ಒಂದು 3-4 ಹಸು ಅಲ್ಲಲ್ಲೇ ಓಡಾಡ್ತಾ ಇತ್ತು. ನಮ್ಮ ಹತ್ರ ಒಂದು ಹಸು ಬಂತು. ಮದನ್ನ ಅಂತೂ ಬಿಡಲೇ ಇಲ್ಲ. ನೋಡಿ ಹೆಂಗೆ ಮಾಡ್ತಾ ಇದೆ ಅದು. ಅದು ಬಾಳಿನ ಕೇಳಕ್ಕೆ ಬಂದಿತ್ತು ಅನ್ಸುತ್ತೆ. ನಾವೀಗ ಬಿಚ್ಚೋಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಐ ಡೋಂಟ್ ನೋ ಪ್ರೊನೌನ್ಸಿಂಗ್ ಇಟ್ ರೈಟ್ ಆರ್ ರಾಂಗ್. ದೇವರ ಹೆಸರು ಪ್ರೊನೌನ್ಸ್ ಮಾಡು. ಬಿಚ್ಚಾಲಮ್ಮ. ಬಿಚ್ಚಾಲಮ್ಮ. ಸೊ ನಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಗೊತ್ತಾಗ್ಲಿಲ್ಲ, ಅದಕ್ಕೆ ಮದರ್ನ ಜೊತೆ ಕ್ಲಾರಿಫಿಕೇಶನ್ ತಗೊಂಡೆ. ಸೊ ಇಲ್ಲಿ ಮಂತ್ರಾಲಯಕ್ಕೆ ಬಂದವರೆಲ್ಲರೂ ಈ ಟೆಂಪಲ್ಗೆ ಮತ್ತು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಮಸ್ಟ್ ಆ್ಯಂಡ್ ಶುಡ್ ಬಂದೇ ಬರ್ತಾರೆ. ಏನಿಲ್ಲ ಅಷ್ಟೊಂದು ರಶ್ ಇದೆ.
ಪಾಪ ಇಲ್ಲಿಂದ ಅಡ್ಬೀಳು, ಇಲ್ಲಿಂದ ಅಡ್ಬೀಳು, ಅಲ್ಲಿಂದ ಬೀಳು ಆದ್ರೆ ಇಲ್ಲಿಂದ ಎಲ್ಲ ಬೀಳ್ತಾನೆ. ಕೂತ್ಕೋಬೇಕಂತ ನೀವೆಲ್ಲ ಕೂತಿದ್ದೀರಲ್ಲ, ನಾನು ಕೂತ್ಕೋತೀನಿ ರೀ. ಬೆಳಗ್ಗೆ 5:30ಗೆ ದರ್ಶನ ಇತ್ತು ನಮಗೆ. ಸೇವಾ ದರ್ಶನ ತಗೊಂಡಿದ್ವಲ್ಲ, ಸೊ 5:30ಗೆ ಸ್ಟಾರ್ಟ್ ಮಾಡಿದ್ದು. ನಾವು ಹೋಟ್ಲಿಗೆ ರೀಚ್ ಆಗೋ ಅಷ್ಟರಲ್ಲೇ 3:30 ಫುಲ್ ಎಕ್ಸಾಸ್ಟ್ ಆಗೋಗಿದ್ವಿ, ನಿದ್ದೆ ಇಲ್ಲದೆ. ಆಮೇಲೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಸೊ ಅದನ್ನು ನೋಡಿ. ಅದಾದಮೇಲೆ ಈಗ ಈ ಬಿಚ್ಚೋಲಮ್ಮ ಟೆಂಪಲ್ಗೆ ಬಂದ್ವಿ. ಇದು ದರ್ಶನ ಆಗಿ ನೆಕ್ಸ್ಟ್ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ನಾನು ನಿದ್ದೆ ಮಾಡೋ ಮೈಂಡ್ಸೆಟ್ಟಲ್ಲಿದ್ದೀನಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ, ಇನ್ನು ಎಷ್ಟು ಸುತ್ತಾಡಿಸ್ತಾರೆ ನೋಡೋಣ. ಶ್ರೀಯನ್ನ ಎಲಿಫೆಂಟ್ ಮೇಲೆ ಕೂರ್ಸಕ್ಕೆ ಟ್ರೈ ಮಾಡಿದ್ರು. 2 ಸೆಕೆಂಡ್ ಅಷ್ಟೇ ಅಲ್ಲಿದ್ದಿದ್ದವನು. ನಾನು ಇಳಿತೀನಿ ಅಂತ ಇಳ್ಕೊಂಡು ಬರ್ತಾನೆ ಇರ್ತಾನೆ ಅವನು. ಅವ್ನು ಜಾಸ್ತಿ ಹೊತ್ತು ಒಂದು ಕಡೆ ಕೂರಲ್ಲ. ಅವ್ರ ಮಾಮ ಟ್ರೈ ಮಾಡ್ತಾಯಿದ್ರು, ನೋಡು ಅಲ್ಲಿ ಕ್ಯಾಮ್ರಾನ ಅಂತ. ಅಷ್ಟೇ 2 ನಿಮಿಷ. ನಿದ್ದೆ ಬರ್ತಾ ಇದೆ. ಯಾರಿಗೆಲ್ಲ ಊಟ ಬೇಕು? ನಿಮಗೆ ನಿದ್ದೆನಾ ಊಟನಾ ಮಮ್ಮಿ? ಅಪ್ಪ ನಿಂಗೆ? ಅಂಕಲ್ ನಿಮ್ಗೆ ಊಟನಾ ನಿದ್ದೆನಾ? ಇಲ್ಲ ರೌಂಡ್ ಫಸ್ಟ್ ದರ್ಶನ, ಆಮೇಲೆ ಊಟ, ಆಮೇಲೆ ನಿದ್ದೆ. ನೀವ್ ನೆಕ್ಸ್ಟ್ ಲೆವೆಲ್. ನಿಮ್ಮನ್ ಕೇಳಂಗಿಲ್ಲ ನಾನು. ಭೂಮಿ ಮಮ್ಮಿ ನಿಮ್ಗೆ? ಈ ಕಡೆ ತಿರುಗಿ. ನೀವು ಲಾಂಗ್ ಪ್ರಾಸೆಸ್ ಬೇಡ. ಭೂಮಿ ನೀನು ನೀನ್ ನನ್ ಕ್ಯಾಟಗರಿ, ನೀನು ನೀನ್ ನನ್ ಕ್ಯಾಟಗರಿ. ನೀನ್ ನಿದ್ದೆನ ಪಾಪ ನಿಂಗೆ? ಆಯ್ತು. ಜೋಶ್ ಅಯ್ಯ ಹಂಗಾರೆ ರೌಂಡ್ ಓಡಿಸ್ತೀನಿ ಬನ್ರಿ ಎಲ್ಲಾರ್ಗು. ಇನ್ನ ಆಯ್ತಾನೆ ನಿನ್ಗೆ? ಬಾ ರೌಂಡ್ ಓಡಿಸ್ತೀನಿ ನಿನಗೆ. ಅಲ್ಲೆಲ್ಲಾದ್ರೂ ಒಳ್ಳೆ ನಿಮಗೇನ್ ಬೇಕು? ರೌಂಡ್ ಸ್ಲೀಪಾ ಈಟಾ? ಸುತ್ತಾಡ್ಬೇಕಾ, ನಿದ್ದೆ ಬೇಕಾ, ಊಟ ಬೇಕಾ? ನೀವು ಅದೇ ಕ್ಯಾಟಗರಿ ಔಟ್. ನೀವು ನಮಗ್ ನಿದ್ದೆ ಬೇಕೀಗ. ಬಿಸ್ಲಿದ್ಯಾ? ಬೇರ್ತೋಗ್ತಾ ಇದೀರಾ? ಬಂದಿದ್ರೆ ರಾಗಿ ರೊಟ್ಟಿ ಆಗೋಗ್ತಾ ಇದ್ದ. ಓಕೆ, ಇನ್ನು ಊಟ ಮಾಡ್ಕೊಂಡು ಸಂಜೆ ಬಂದಿದ್ರೆ ಒಂದ್ ನಿಮಿಷ ಸೌತೆಕಾಯಿ ಅದು ಇದು ಐತೆ ಇದ್ ಮಾಡ್ಬಿಡ್ತೀನಿ. ಒಟ್ನಲ್ಲಿ ಅವ್ನಿಗೆ ಇವಾಗ ಹೈಡ್ರೇಟ್ ಆಗಿರ್ಬೇಕು ಮದಂಗೆ. ಅವ್ನಿಗೆ ಹೇಳಿದ ತಕ್ಷಣ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ಓಡು ಓಡು ಮದನ್ ಓಡು ಓಡು. ಫಾರ್ಮಲ್ಸ್ ಬೇರೆ ಹುಡ್ಗಿನ್ ನೋಡೋ ಕಾರ್ಯಕ್ರಮ. ಬಿಚ್ಚೋಲೆ ಅಮ್ಮ ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನು 2 ದೇವಸ್ಥಾನಕ್ಕೆ ಹೋಗಿದ್ರು ಇವರೆಲ್ಲ. ನಾನು ಹೋಗೋಕ್ಕಾಗಿಲ್ಲ, ಟಿಟಿಲೇ ಉಳ್ಕೊಂಡೆ. ಶ್ರೀಯಾನ್ ಮಲಗಿದ್ದ. ಸಂಜೆ ಮತ್ತೆ ರಥೋತ್ಸವ ಇತ್ತು, ಸೊ ಮತ್ತೆ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನೋಡೋಣ ಅಂತ. ಜನ ಫುಲ್ ರಶ್ ಇದ್ದರು. ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಸಂಜೆ ಜನ ತುಂಬ ರಶ್ ಇದ್ರು. ಶ್ರೀಯಾನು ದೇವಸ್ಥಾನ ದೇವರು ನೋಡಿದ್ರೆ ಕೈ ಮುಗ್ದು ಅದು ಬೀಳ್ತಾನೆ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ 2 ರಥ ಎಳೆದ್ಬಿಟ್ಟಿದ್ರು. ನಮಗೆ ಸಿಕ್ಕಿದ್ದೆ ಬೆಳ್ಳಿ, ಚಿನ್ನ ಮತ್ತು ವಜ್ರದ್ದು. ಸೊ ಆ 3 ರಥನ ನೋಡಿಕೊಂಡು
ರಾತ್ರಿ ಹೊತ್ತು ಮಂತ್ರಾಲಯ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ಲು ಮೈಸೂರು ಪ್ಯಾಲೇಸ್ ಥರನೇ ನನಗೆ ಹಂಗೆ ಅನಿಸ್ತು. ಜನರು ಜಾಸ್ತಿ ಆಗೋಗಿದ್ರು ಅಷ್ಟರಲ್ಲಿ. ಆಮೇಲೆ ಪರಿಮಳ ಪ್ರಸಾದ ಅಂತ ಅಲ್ಲಿ ಹೋಗಿ ತೊಗೊಳಕ್ಕೆ ಹೋಗೋ ಅಷ್ಟರಲ್ಲಿ ಫುಲ್ ರಶ್ ಆಗೋಗಿತ್ತು. ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನಾವು. ಏನ್ ಮಾಡ್ತಾ ಇದೀಯ ಡಾಡ? ಏನ್ ಆದ್ರಲ್ಲ? ಹೌ ವಾಸ್ ದ ಡೇ? ಗುಡ್. ರಾಯರ ದರ್ಶನ 3 ಸತಿ ಆಯಿತು, ಚೆನ್ನಾಗಿತ್ತು. ಸಂಕಲ್ಪ ಆಯಿತು. ರಥೋತ್ಸವಕ್ಕೆ ಹೋಗಿದ್ವಿ, ರಥೋತ್ಸವನೂ ಚೆನ್ನಾಗಾಯಿತು. ನಾವು ಹೋಮ್ಲಿ ಫುಡ್ಡು ನಾವಿರೋ ಹೋಟ್ಲೆಲ್ಲ ಅವರೇ ಕಿಚನಲ್ಲಿ ಪ್ರಿಪೇರ್ ಮಾಡಿಕೊಡ್ತೀನಿ ಅಂದರು. ಅವ್ರಿಗೇನೆ ಹೇಳಿದ್ದೀವಿ. ಹೊಟ್ಟೆ ಕಾವ್ ಕಾವ್ ಅಂತ ಇದೆಯಾ? ಹೆಂಗಿತ್ತು ಪಾಪ ದಿನ ಇವತ್ತು? ಹೆಂಗಿತ್ತು ಇವತ್ತು ನಿಮ್ ದಿನ? ಹೌ ವಾಸ್ ಯುವರ್ ಡೇ? ತುಂಬಾ ಚೆನ್ನಾಗಿತ್ತು ಇವತ್ತಂತೂ. ನಮ್ಮ ಒಂದು ರಿಮೆಂಬರ್ ಡೇ ಅಂತ ಹೇಳ್ಬೋದು. ಫುಲ್ ಫ್ಯಾಮಿಲಿ ಫಸ್ಟ್ ಟೈಮ್ ಎಲ್ಲ ಬಂದಿರೋದು. ಅದು ಅಲ್ಲದೆ ನಾವು ರಾಯರ ಒಂದು ಸನ್ನಿಧಿಗೆ ಬಂದು ಈವ್ನಿಂಗ್ ರಥೋತ್ಸವದಲ್ಲಿ ಪಾಲ್ಗೊಂಡು ತುಂಬಾ ವಿಜೃಂಭಣೆಯಿಂದ ನಡೀತು. ಆ ವಿಜೃಂಭಣೆನ ಕಣ್ ತುಂಬಿಕೊಂಡಿದೀವಿ. ಹೆಂಗಿತ್ತು? ಹೌ ವಾಸ್ ಯುವರ್ ಡೇ? ಬಟ್ಟೆ ಜೋಡ್ಸ್ಕೊತಾ ಇದೆ. ಹೆಂಗಿತ್ತು ಮಮ್ಮಿ? ಹೌ ವಾಸ್ ಯುವರ್ ಡೇ? ಫುಲ್ ಸುಸ್ತಾ? ಕಣ್ಣಲ್ಲಿ ಆಲ್ರೆಡಿ ನಿದ್ದೆ. ಎಂಜಾಯ್. ಇಲ್ಲೆಲ್ಲರೂ ಸೀರಿಯಲ್ ನೋಡ್ತಾ ಇದ್ದಾರೆ. ಫುಲ್ ಔಟ್. ಅಯ್ಯೋ, ಎಲ್ಲಾದ್ರೂ ಭಾಗ್ಯ ಸೀರಿಯಲ್ ಇಲ್ಲ ಅಲ್ಲ? ಭಾಗ್ಯ ಸೀರಿಯಲ್ ಅಂತೂ ಬಿಡಲ್ಲ ಇವ್ರುಗಳು. ಆಲ್ರೆಡಿ ಫ್ಲಾಟ್. ಎದೊಳಿ ಊಟ ಮಾಡೋಣ. ಎದೊಳ್ರ ಸ್ಮಾರ್ಟ್ ಟಿವಿ ಇರೋದಕ್ಕೆ ಭಾಗ್ಯ ಸೀರಿಯಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು. ಇವ್ರು ಪ್ರಮೋಟ್ ಮಾಡ್ತಾ ಇದಾರೆ ಎಲ್ಲೋದ್ರು. ಸೊ 3 ರೂಮ್ ತಗೊಂಡಿದ್ವಿ. ಒಂದು ರೂಮಲ್ಲಿ ನಮ್ಮ ಫ್ಯಾಮಿಲಿ, ಇನ್ನೊಂದು ರೂಮಲ್ಲಿ ಭೂಮಿಕಾ ಅವರೆಲ್ಲ ಇದ್ದಾರೆ, ಇನ್ನೊಂದು ರೂಮಲ್ಲಿ ತಾತ ಮಾಮ ಅವರೆಲ್ಲ ಇದ್ದಾರೆ. ಶ್ರೇಯಾನಿಲ್ಲಪ್ಪ. ಪಾಪ ನಿನ್ ದಿನ ಹೆಂಗಿತ್ತು ಪಾಪ? ಇಲ್ಲ ಮಮ್ಮಿ ಬಾ 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 ಅಷ್ಟೇ. ಗೇಟ್ ಹಾಕ್ಬಿಡ್ತೀನಿ, ಯಾರು ಬರಬೇಡಿ. ನಮ್ಮ ಅಮ್ಮನ ಜೊತೆ ನಾನು ಒಬ್ಳೇ ಇರ್ತೀನಿ. ಯಾಕಲ್ವಂತೆ. ಸೊಳ್ಳೆ ಕಚ್ತಾ ಇದೆಯಾ ಪಾಪ? ಸೊ ಇಲ್ಲೇ ಹೋಮ್ ಸ್ಟೇ ಅಲ್ಲೇ ಊಟ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಊಟ ಮಾಡಿ ತಾಚಿ ಮಾಡಿ ನಾಳೆ ಬೆಳಗ್ಗೆ ಎದ್ದು ಇನ್ನೊಂದು ರೌಂಡ್ ದರ್ಶನ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಓಡು ಅಂತ ಓಡ್ತಾ ಇರ್ಬೇಕು. ಇವಾಗ ನೀವು ನೋಡ್ತದ ನೋಡಿ ಹಂಗೆ ಅಲ್ಲಪ್ಪ. ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ ಪಾಪ? ಎಲ್ಲಿದೆ ಪಾಪ ನಮ್ಮನೆ? ಅಲ್ಲಿದ್ಯಾ? ಅಯ್ಯೋ, ಅಲ್ಲಿದ್ಯಾ ಅಂತ ನಮ್ಮನೆ. ಬೀಳ್ತೀಯಾ? ಸೊ ಇವಾಗ ಊಟ ಪ್ರಿಪೇರ್ ಆಗ್ತಾ ಇರೋ ಜಾಗ ತೋರಿಸ್ತೀನಿ. ಓ ಡಾಡಾ ಇಲ್ಲೇ ಇದೆಯಾ? ಎಲ್ಲಾ ಕಡೆ ಪೀಸ್. 14 ಪೀಪಲ್ಗೆ ಪಪ್ಪು, ರೈಸು, ಮಿಕ್ಸ್ಡ್ ವೆಜ್ ಕರಿ ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಚೆಫ್ ಫಾರ್ ಟುಡೇ ಅಂಡ್ ಟುಮಾರೋ. ನಾವಿದ್ದಿದ್ದು ಹೋಮ್ ಸ್ಟೇಯಲ್ಲೇ ಅವರು ಫುಡ್ ಪ್ರಿಪೇರ್ ಮಾಡಿಕೊಟ್ರು. ಗೀ ರೈಸು, ಪಪ್ಪು, ವೆಜ್ ಕರಿ. ಸೊ ಎಲ್ಲರೂ ತಿಂದು ಅವ್ರು ಆಚೆ ಕಡೆ ಹೋಗಬೇಡಿ ನಾವೇ ಮಾಡಿಕೊಡ್ತೀವಿ ಅಂತ ಅಂದರು. ಸೊ ನಾನು ಎಲ್ಲರಿಗೂ ಸರ್ವ್ ಮಾಡಿ, ನಾನು ಊಟ ಮಾಡಿ, ಶ್ರೇಯಾನ್ಗೂ ಊಟ ಮಾಡಿಸಿ ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಏನಾಯಿತು ಅಂತ ನೋಡಿ. ಎಲ್ಲ ಫುಲ್ ನೀಟಾಗಿ ರೆಡಿ ಆಗಿ ಎಷ್ಟ್ ಗಂಟೆಗೆ ಹೋಗ್ಬೇಕಾಗಿತ್ತು ನಾವು? ಎಷ್ಟ್ ಗಂಟೆಗೆ ಎದ್ರಿ ಎಲ್ಲಾರು?
ಏನು ಎಲ್ಲರೂ 6 ಗಂಟೆಗೆ ಹೋಗಿ 8:00 ಚೆಕ್ಔಟ್ ಅಂತೆ 9:00 ಪಾಪ ಶ್ರೀಯನ್ ಪಾಪ ಹಲೋ ರಾಯ್ರೆ ಮರಿ ಅವ್ರೆ ಬರೀ ಎಷ್ಟು ರಶ್ ಅಂದ್ರೆ ಪಾಪ ನಾವೆಲ್ಲ ಎಲ್ಲಾರು ಕೋರಸ್ ಅಲ್ಲಿ ಹೇಳ್ರಿ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಇನ್ನೊಂದು ಮಂತ್ರಾಲಯಕ್ಕೆ ಅಷ್ಟೇ ಜೈ ಮಾಯಾ ಬ್ಯಾಂಗ್ಳೂರ್ ಗೋಯಿಂಗ್. ನಾವು ಇನ್ನೊಂದ್ಸತಿ ರಾಯರು ದರ್ಶನ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ, ಚೆಕ್ಔಟ್ ಮಾಡಿಬಿಟ್ವಿ. ಸೊ ಡೈರೆಕ್ಟಾಗಿ ಲಂಚ್ಗೆ ಸ್ಟಾಪ್ ಕೊಡೋಣ ಅಂತ. ಸೊ ಇವಾಗ ಎಲ್ಲರೂ ಲಂಚ್ ತಿನ್ನೋಣ ಅಂತ ಬಂದು ಕೂತ್ಕೋತಾ ಇದ್ದಾರೆ ಎಲ್ಲರೂ. ಆದರೆ ಈ ರೆಸ್ಟೋರೆಂಟಿದ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಇದ್ದಿದ್ದೇ ಬರೀ 3 ಜನ, 3 ಕುಕ್ಕು, 1 ಸರ್ವ್ ಮಾಡೋರು. ಸೊ ನಾವಿಷ್ಟು ಜನ ಹೋಗಿದ್ವಲ್ಲ, ಅವ್ರಿಗೆ ಸರ್ವ್ ಮಾಡೋದು ಅಥವಾ ಕುಕ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮಗೆ ಒಂದು ಐಟಮ್ ಕೊಟ್ಟರೆ ಇನ್ನು 10-15 ನಿಮಿಷ ಬಿಟ್ಕೊಂಡು ಇನ್ನೊಂದು ಐಟಮ್ ಕೊಡ್ತಾಯಿದ್ರು. ಮೊದಲೇ ಹೊಟ್ಟೆ ಹಸಿತಾಯಿತ್ತು ನಮಗೆ. ಮೋಸ್ಟ್ಲಿ ಈ ರೆಸ್ಟೋರೆಂಟು ರೀಸೆಂಟಾಗಿ ಓಪನ್ ಆಗಿದೆ ಅನಿಸುತ್ತೆ. ಸೊ ಜಾಸ್ತಿ ಸ್ಟಾಫ್ಗಳು ಇರಲಿಲ್ಲ ನೋಡಿ, ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಫುಡ್ ಬರಲಿ ಅಂತ. ಇಲ್ಲ ರೋಟಿ ಬಂದರೆ ಕರಿ, ಇಲ್ಲ ಸ್ಟಾರ್ಟರ್ ಬಂದರೆ ಇನ್ನೊಂದು ಸ್ಟಾರ್ಟರ್ ಕಾಯಬೇಕಾಗಿತ್ತು. ಎಲ್ಲರೂ ಆಲ್ರೆಡಿ ಫ್ರಸ್ಟ್ರೇಟ್ ಆಗಿದ್ದರು, ನಿದ್ದೆ ಇಲ್ಲ ಪ್ರಾಪರಾಗಿ ಅಂತ. ಮದನ್ ಎಲ್ಲೋದ್ರೂ ಸರ್ವ್ ಮಾಡೇ ಮಾಡ್ತಾನೆ, ಅವ್ನಿಗೆ ಸರ್ವಿಂಗ್ ಮಾಡೋದಂದರೆ ಇಷ್ಟ. ದಾದಾ ಬ್ಯಾಟಿಂಗ್ ಮಾಡ್ದ ನಿಮ್ದು ಸ್ಲೀಪ್ ಈಗ ಹೆಂಗಿತ್ತು ಊಟ? ಗೊತ್ತಿಲ್ಲ ಹೆಂಗಿತ್ತು ಊಟ? ಸೂಪರ್ ಸೂಪರ್. ಫುಲ್ ಮೀಲ್ಸಾ? ಫುಲ್ ಮೀಲ್ಸ್. ನೀವೇನ್ ತಿಂದ್ರಿ ಪಾಪ? ಓನು ಅಜ್ಜು ನೈಸ್ ಫುಡ್. ಓಕೆ ಓಕೆ ಹಂಗಾರೆ ಸುಜಯ್ ಇವ್ರ ಕೈಲ ಬಿಲ್ ಹಾಕ್ಸು. ಓಕೆ ಓಕೆ ಅಂತ ಫುಡ್ ಲೇಟ್ ಆಯ್ತು, ಏನು ಮಾಡಕ್ಟಿಂಗ್ ಆಯ್ತಾ? ಇನ್ ಮಲ್ಕೊಳ್ಳೋದ ಇನ್ನ ಎಲ್ಲಾರು ಕಣ್ಣಾಕ್ಬಿಡ್ತಾರೆ ಅಂತ ನಾನು ಅದಕ್ಕೆ ಫುಡ್ ಇದು ಮಾಡ್ಲಿಲ್ಲ. ಹೆಂಗಿತ್ತು ಅಂಕಲ್? ಸೂಪರ್. ಆದ್ರೆ ಲೇಟ್ ಏನು ಮಾಡಕ್ಕಾಗಲ್ಲ, ಬರೀ 3 ಜನ ಇದ್ದೀವಲ್ಲ, ಅಡ್ಜಸ್ಟ್ ಆಗ್ಬೇಕು. ಭೂಮಿ ಅಷ್ಟೇ ಅಕ್ಕ, ಅಷ್ಟೇ. ಇವರೆಲ್ಲ ಬರೀ ಒಂದ್ ವರ್ಡ್ ಸ್ಟೇಟ್ಮೆಂಟ್ಸ್ ಅಷ್ಟೇ. ಹೆಂಗಿದಪ್ಪ ಮಲ್ಕೊ. ಈಶಾ ಫೌಂಡೇಶನ್ನು ನಮಗೆ ಪ್ಲ್ಯಾನಲ್ಲೇ ಇರಲಿಲ್ಲ, ಸುಮ್ಮನೆ ಡ್ರೈವರಿಗೆ ಹೇಳಿದ್ವಿ ನೋಡಿ ಆದರೆ ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗಿ ಅಂತ. ಆ್ಯಂಡ್ ಅಲ್ಲಿಂದ ಈಶಾ ಫೌಂಡೇಶನಿಗೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಕರ್ಕೊಂಡು ಬಂದರು. ಲೇಸರ್ ಲೈಟ್ ಮಿಸ್ ಮಾಡ್ಕೊಂಡ್ವಿ, ಬಟ್ ಈ ಲೈಟಿಂಗ್ ನೋಡೋಕ್ಕೆ ಸಿಕ್ತು ನಮಗೆ. ಇಟ್ ವಾಸ್ ಗುಡ್. ಆ್ಯಂಡ್ ಈ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಗುತ್ತೆ. We are planning a very unique Linga Bhairavi temple, much larger than what's in Coimbatore.